3:30 ಟ್ರೈನು 4 ಗಂಟೆಗೆ ಬಂದೈತೆ ನೋಡಿ ಗಾಯ್ಸ್. ಬೆಟ್ಟದ ಹತ್ರ ಹೋಯ್ತಾ ಇದೀವಿ ಈಗ. ಕೋತಿಗಳು ಮೌಂಟೇನ್ ಡ್ಯೂ ಜ್ಯೂಸು ಕುಡಿತದೆ ಅಂತ ಇವತ್ತೇ ಗೊತ್ತಾಗಿದ್ದು. 100ಗೆ 200% ಇದೆ ಪ್ರಭು. ಒಳಲು ಇಲ್ಲಿ ಮೇಲ್ಗಡೆ ಹೋಗೋ ತರ ಏನೋ ಐತೆ ಕೋತಿಗೆ ಕೊಟ್ಬಿಟ್ಟಾಗ ಫ್ರೆಂಡ್ಸ್. ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ನಂದಿ ಹತ್ರ ಬಂದ್ಬಿಟ್ಟು ತಾಯಿ ಕೋಪ ಮಾಡ್ಕೊಬಿಟ್ಟವ್ರೆ, ಕೆಲ್ಸಕ್ಕಾಗ್ಮೇಲೆ ನಾನು ಈ ಕಡೆಗೆ ಬಂದೇ ಇಲ್ಲ ಅಂತ ಅಂದ್ಬಿಟ್ಟು. ನನ್ ಕಾಲು ನಡೆದೈತೆ ಗುರು. ಫ್ರೆಂಡ್ಶಿಪ್ ಮನೆಯಾಗ ಹೋಗ್ಬಿಟ್ಟು ಮಲ್ಕೊಳ್ಳಾರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಮಂಡ್ಯ ದುರ್ಗ ಯಶವಂತ್. ನಮ್ ಫ್ರೆಂಡ್ಸ್ ಎಲ್ಲ ಸಡನ್ ಆಗಿ ಫೋನ್ ಹಾಕ್ಬಿಟ್ಟು ಚಾಮುಂಡಿ ಬೆಟ್ಟ ಹತ್ರ ಒಂದು ಹಿಡನ್ ಪ್ಲೇಸ್ ಐತೆ ಹೋಗೋದಂತ ಪ್ಲಾನ್ ಹಾಕ್ಬಿಟ್ರು. ನಾನು ಯಾವ್ದಪ್ಪ ಹಿಡನ್ ಪ್ಲೇಸ್ ಅಂದ್ಬಿಟ್ಟು ಫುಲ್ ಕ್ಯೂರಿಯಾಸಿಟಿಯಿಂದ ಈಗ ಹೊರಡ್ತಾ ಇದೀನಿ. ಜೊತೆಗೆ ನಿಮ್ಗೂ ತೋರಿಸ್ತಾ ಇದೀನಿ. ತುಂಬಾ ಲ್ಯಾಗ್ ಮಾಡಕ್ಕೆಲ್ಲ ಹೋಗಲ್ಲ, ಬನ್ನಿ ಸ್ಟಾರ್ಟ್ ಮಾಡೋದ. ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ನಮ್ ಫ್ರೆಂಡ್ಸ್ಗಳು ಟಿಕೆಟ್ ತಗೊಂಡ್ ಬರ್ತಾರೆ. ಅಲ್ಲಿ ಗಂಟ ನಾವು ನಮ್ ರೆಗ್ಯುಲರ್ ಪ್ಲೇಸ್ ಮುಂದಕ್ಕೆ ಕೊಂಟಾಗಿರಲ್ಲ. ಬರ್ತಾವ್ರೆ 3 ಜನನು 4 ಜನನು ವಿಡಿಯೋ ಮಾಡ್ಕೊಂಡೆ ಬರ್ತಾವ್ರೆ. ನೀನ್ ನನ್ ಮಾಡೋ ನಾನು ಇನ್ ಮಾಡ್ತೀನಿ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಟ್ರೈನ್ ಕಾದು ಕಾದು ಸಾಕಾಯ್ತು, ಇನ್ನ ಟ್ರೈನೇ ಬಂದಿಲ್ಲ. ಈ ಬೆಂಗಳೂರು ಟ್ರೈನ್ ಅಂತ 2 ಗಂಟೆ ಹೋಯ್ತು. ಇವ್ರಿಬ್ರು ಕಾಯ್ತಾವ್ರೆ, ಎಲ್ಲಿ ಕರ್ಕೊಳ್ತಿದಾರೋ ನನ್ನ ದೇವರನೇ ಗೊತ್ತಿಲ್ಲ. 3:30 ಟ್ರೈನು 4 ಗಂಟೆಗೆ ಬಂದೈತೆ ನೋಡಿ. ಟ್ರೈನ್ ಹತ್ಕೊಂಡು ಈಗ ಹೋಯ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಸೂರ್ಯ ಅಂತೂ ಏನ್ ಕೆಲಸ ಮಾಡ್ಕೊಂಡವನೆ ಅಂದ್ರೆ ಮಂಡ್ಯದಲ್ಲಿ ಬಿಟ್ಬಿಟ್ಟವನೆ. ಸೋ ನೈಸ್. ಪಾಂಡುಪುರ ಬಂದು ನೆನ್ಪಿಸ್ಕೊತಾನೆ. ಮೈಸೂರು ಹೋದ ನೆನ್ಪಿಸ್ಕೊಡ್ಬೇಕಿತ್ತಾನೆ. ಇಲ್ಲಿ ಬೇಗ ನೆನ್ಪಿಸ್ಕೊತೈತೆ ತುಂಬಾ. ಅವನು ಲವರ್ ಬಾಯ್, ಇವನು ಲವರ್ ಇಲ್ದಿರೋ ಬಾಯ್. ಇವನು ನಂತರ ಯೂಟ್ಯೂಬರ್, ನಾನೊಬ್ಬ ಯೂಟ್ಯೂಬರ್. ಹಿಂಗೆ ಎಲ್ಲಪ್ಪ ಅವನಂಬ. ಮೈಸೂರಿಗೆ ಎಂಟ್ರಿ ಆಗಾಯ್ತು. ಆಮೇಲೆ ಅಂದ್ರೆ ನೀವ್ ಎಲ್ಲಿ ಕರ್ಕೊಂಡು ಹೋಯ್ತೀರಾ ಅಲ್ಲಿಗೆ. ಫ್ರೆಂಡ್ಸ್, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಸ್ಟೆಪ್ಸ್ ಹತ್ತದ ಪಾದಯಾತ್ರೆ ಮಾಡೋದ ಅಂತ ಹೇಳ್ದವ್ರು ಇವರು. ರೈಲ್ವೆ ಸ್ಟೇಷನ್ ಇಂದಾನೆ ಪಾದಯಾತ್ರೆ ಮಾಡಿಸ್ತವ್ರೆ. ಬಸ್ ಸ್ಟ್ಯಾಂಡ್ಗೆ ವಾಕೇಬಲ್ ಡಿಸ್ಟೆನ್ಸ್. ಇಲ್ಲಿ ಬಸ್ ಬರ್ಲಿ ಅಂತ ಕಾಯ್ತಾ ಇದೀವಿ. ಅವನಲ್ಲಿ ಬಸ್ ಲಾಗ್ ಮಾಡ್ತಾ ನಿಂತವನೆ. ಏನ್ ಜನ ಸಾಗರ್ ಯಪ್ಪ. ಸಿಟಿ ಬಸ್ ಸ್ಟ್ಯಾಂಡ್ JSS ಕಾಲೇಜ್ ಹತ್ರ ಬಂದು ಇಳ್ಕೊಂಡು ಅಣ್ಣ ಬಸ್ ಕಂಡಕ್ಟರ್ ಅಣ್ಣ ಪಾದ ಇಳ್ಕೊಳ್ರಪ್ಪ, ಪಾದ ಇಳ್ಕೊಳ್ರಪ್ಪ ಅಂತವನೆ. ಬಸ್ ಇಳ್ದು ಈಗ ನಡ್ಕೊಂಡು ಹೋಯ್ತಾ ಇದೀವಿ ಸ್ಟೆಪ್ಸ್ ಹತ್ರ. ಇಲ್ಲಿಂದ ಅಲ್ಲಿವರೆಗೂ ಅದು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ಯಾಕೆ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಅಂದ್ರೆ ಬೆಟ್ಟಕ್ಕೆ ಬೇಜಾನ್ಸಲ್ಲಿ ಹೋಗಿದ್ದೀನಿ, ಬಟ್ ಸ್ಟೆಪ್ಸ್ ಹತ್ತಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಅದಕ್ಕೋಸ್ಕರ ಇದು ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಗಾಯ್ಸ್, ಬೆಟ್ಟದ ಹತ್ರ ಹೋಯ್ತಾ ಇದೀವಿ ಈಗ. ಬಟ್ ನಡ್ಕೊಂಡು ಹೋಯ್ತಾ ಇದೀವಿ, ಅದೇ ಸಾಧನೆ ಅಂದ್ರೆ. ಇನ್ನ ಸ್ಟೆಪ್ಸ್ ಹತ್ತಿ ನಾವು ಪಕ್ಕ ಕಾಲೆಲ್ಲ ಬಿದ್ದೋಗ್ಬಿಡ್ತದೆ ಮನೆ ಹೋಗಷ್ಟಲ್ಲಿ. ನೋಡಮ್ಮ ಎಲ್ಲ ನಮ್ಮ ಯೂಟ್ಯೂಬರ್ ಚಾಮುಂಡೇಶ್ವರಿ ಆಶೀರ್ವಾದ. ಎಸ್, ನಮ್ ತಾಯಿ ಆಶೀರ್ವಾದ ಇರುತ್ತೆ ಯಾವಾಗ್ಲೂ. ಏನು ತಿಂದೇನೆ ಬಂದ್ಬಿಟ್ಟಿದೀನಿ. ಸ್ಟೆಪ್ಸ್ ಬೇರೆ ಹತ್ಬೇಕು, ಹಿಡನ್ ಪ್ಲೇಸ್ ಅಲ್ವಾ, ಸೊ ಅಂತ ಹೋಯ್ತಾ ಇದ್ದೀನಿ. ಕೋತಿಗೆ ಫುಡ್ ಹಾಕ ಏನಾಗ್ತಾ. ಕೋತಿಗಳು ಮೌಂಟೇನ್ ಡ್ಯೂ ಜ್ಯೂಸು ಕುಡಿತದೆ ಅಂತ ಇವತ್ತೇ ಗೊತ್ತಾಗಿದ್ದು. ನಾನು ತಂದಿದ್ದೆಲ್ಲ ಫುಲ್ ಕೋತಿಗಳಿಗೆ ಆಗೋಯ್ತತೆಗೆ. ಬಸ್ ನಾನಲ್ಲ ಬಸ್ ಇವನು ಬಿದೈತಲ್ಲ ನೋಡ್ತಿದ್ದೀನಿ. ಗಂಟೆ ಬಿದೈತಲ್ಲ ನೋಡ್ತಿದ್ದೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಯಾವ್ದು ಡಬಲ್ ಮೀನಿಂಗ್? ಗಂಟೆ ಬಿದೈತಲ್ಲ ನೋಡ್ತಿದ್ದೆ. ಡಬಲ್ ಮೀನಿಂಗ್ ಸರ್. ಬನ್ನಿ ಕೋತಿಗೋಸ್ಕರ ನಾನು ಜ್ಯೂಸ್ಗಳು ಚಿಪ್ಸ್ಗಳು ಎಲ್ಲ ತಗೊಂಡಂಗಾಯ್ತು. ಅಯ್ಯೋ, ಒಂದು ನಮ್ಗೆ ಯೂಸ್ ಆಗ್ಲಿಲ್ಲ. ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಸಂಜೆ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. 100 ಸ್ಟೆಪ್ಸ್ ಹತ್ರ ಬಂದಿದೀವಿ ಈಗ. ಇಲ್ಲೊಂದು ಹಿಡನ್ ಪ್ಲೇಸ್ ಐತಂತೆ, ಕಾಯ್ತಾ ಇದೀವಿ. ಇದೇನಾ ಹಿಡನ್ ಪ್ಲೇಸ್ ಅಂತ ಗೊತ್ತಿಲ್ಲ. 100ಗೆ 200% ಇದೆ ಪ್ರಭು. ಇದೇ ನೋಡಿ ಮೈಸೂರ 2ನೇ ಸುರಂಗ ಮಾರ್ಗ. ಶಿವನ್ ದೇವಸ್ಥಾನಕ್ಕೆ. ಶಿವನ ಇರೋದಲ್ಲಿ
ಶಿವನ್ ದೇವಸ್ಥಾನ ಇದೆ ಅಂತ ಅವ್ರಿಗೆ ಹಿಡನ್ ಪ್ಲೇಸ್ ಇಲ್ಲಿ ಹೋಗೋಣ ಬನ್ನಿ ಇಲ್ಲೇ ಹೋಗದ ಒಳಕ್ಕೆ ನಡಿ ಅಂದಿ ನಡಿ ಒಳಲು ಫುಲ್ ಪದ ಇದ್ದಂಗೈತೆ ನಡಿ ನಡಿ ನೀನು ಬರ್ತಾನಂತೆ ಅನ್ನೋದು ನಡ್ಕೊಳ್ಳಿ ನಡಿಯ ಮರಿ ಬರ್ತಾನೆ ಅವನು ಮುಂದಕ್ಕೆ ಬಾ ರಾತ್ರಿನ ಜಾಗ ಬಿಡು ಬರ್ತೀನಿ ಬಾ ಅದು ಚಿರತೆ ಗಿರ್ತೆ ಪರ್ತೆ ಇದ್ರೆ ಏನಪ್ಪ ಚಿರತೆ ಪರ್ತೆ ಇದ್ರೆ ಏನಪ್ಪ ಮಾಡೋದು ಪ್ಲೇಸ್ ಇಡಮ್ ಪ್ಲೇಸ್ ಯಾವ್ದು ಸುರಂಗ ಮಾರ್ಗಕ್ಕೆ ಬಂದ್ಬಿಟ್ಟಿದೀವಿ ಎಲ್ಲಾರು ಅದನ್ನ ಜಾಗ ಎಲ್ಲ ಐತೆ ಅಂತ ನೋಡ್ಬಿಟ್ರೆ ಹೋಗ್ಬೋದು ಕಾಲ್ ಕೆಳಗಡೆ ನೋಡ್ಕೊ ಹೋಗೋ ಅವ ನಂದಿ ಬೇರೆ ಮುಂದೆ ಕಳಿಸ್ಬಿಟ್ಟ ಹೋಗು ಅಂದ್ಬಿಟ್ಟು, ಸೊ ಅದಕ್ಕೆ ಮುಂದೆ ಬಂದ್ಬಿಟ್ಟೆ ನಾನೇ ನೇತಾಗ ಹೋಗೋದ ಅಂತ. ಇಲ್ಲಿಂದ ಸ್ವಲ್ಪ ಜಾಗ ಪರವಾಗಿಲ್ಲ ನಡಿಬೋದು. ಮುಳ್ಗಳಿದ್ರು ಪರವಾಗಿಲ್ಲ, ಚಿರತೆನೋ ಕರಡಿನ ಗಿರಿಡಿನೋ ಇದ್ರೆ ಕಷ್ಟ. ಮೇಲೆ ಶಿವಪ್ಪ ನೀನೇ ಕಾಪಾಡ್ಬೇಕಣಪ್ಪ ಇವತ್ತು, ನೀವ್ ನಂಬ್ಕೊಂಡ್ ಬರ್ತಾ ಇದೀವಿ. ಅಲ್ಲ ಶಿವನ್ ದೇವಸ್ಥಾನಕ್ಕೆ ಹೋಯ್ತಾರ ಹುಡಿಕೊಂಡು ಯಾವ್ದು ಸ್ಟೆಪ್ಸ್ ಐತಿ ಕಣ. ಇದೆ ಅನ್ಸುತ್ತೆ, ಇದೆ ಕಣಿಯ ಗಾಯ್ಸ್ ಬಂದು ಅಂತೂ ಇಂತೂ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸೂಪರ್. ವಾ, ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ. ಶಿವ ಹಂಗ ಹೆಂಗೋ ಬಂದ್ಬಿಟ್ಟು ಇದು ಕಾಮನ್ ಸೆನ್ಸ್ ಯಾರು ಬರ್ಬಾರ್ದು ಅಂತ ಫುಲ್ ಡೋರ್ ಹಾಕ್ಸುದು. ಕುಮಾರ್ ಸರ ನೋಡಪ್ಪ ಫ್ರೆಂಡ್ಸ್, ಹೆಂಗೋ ಇಡನ್ ಪ್ಲೇಸ್ ಹುಡಿಕೊಂಡ್ಬಿಡ್ತಿ ಶಿವ ದೇವಸ್ಥಾನಕ್ಕೆ. ಒಳಗೆ ಫುಲ್ ಕ್ಲೋಸ್, ಎನಿ ಟೈಮ್ ಯಾವ ಕ್ಲೋಸ್ ಆಗಿರುತ್ತೆ. ಲೈಟ್ ಬಿಟ್ಕೊಂಡು ನೋಡ್ರೆ ಕಾಣಿಸುತ್ತೆ. ವೈಟ್ ಕಲರ್ 2 ಐತೆ ಲಿಂಗ, ಚೆನ್ನಾಗೈತೆ. ಬಂದು ದರ್ಶನ ಮಾಡಿ ಗೈಸ್. ಐತೆ, ಸೂಪರ್ ಆಗೈತೆ. ಬಂದದ್ಕು ಸಾರ್ಥಕ ಆಯ್ತು. ಒಂದ್ರ ಮೇಲೆ ಫೇಸ್ ಐತೆ, ಇನ್ನೊಂದ್ರ ಮೇಲೆ ಫೇಸ್ ಇಲ್ಲ. ಹಾ, ನೋಡ್ಕೊಂಡ ಚೆನ್ನಾಗೆ ಹೋಯ್ತವನಿಗಾಗ್ಲೆ. ಇಲ್ಲೇನೈತೆ ಯಾವ್ದೋ ಜಾಗ ಇದು ಬಿಡು. ಮೇಲ್ಗಡೆ ಹೋಗೋ ತರ ಗುಹೆ ತರ ಐತೆ, ಹೋಗ್ಬೋದು ಮೇಲ್ಗಡೆ. ಓಪನ್ ಐತೆ ಅದು. ಅಲ್ಲೊಂದು ಗುಹೆ ಐತಾ? ಮೇ ಬಿ ಅಷ್ಟೇ ಅನ್ಸುತ್ತೆ. ಮೇ ಬಿ ಅಂದ್ರೆ ಅದು ಆಚೆಗೆ ಹೋಗೋದು ಅನ್ಸುತ್ತೆ. ಗೈಸ್ ದರ್ಶನ ಮಾಡ್ಕೊಬಿಡಿ ದೇವ್ರದ. ಇಲ್ಲಿ ಫೇಸ್ ಐತಿ, ಇನ್ನೊಂದು ರೈಟ್ ಸೈಡ್ ಒಂದು ಐತೆ. ರೈಟ್ ಸೈಡ್ ಸರಿಯಾಗಿ ಕಾಣ್ತಲ್ಲ, ಈ ಕಡೆಗೆ ಫೋಕಸ್ ಬತ್ತಲ್ಲ ಇಲ್ಲಿಗೆ. ಎಲ್ಲಿನ ಚೂರಿ ಈ ಕಡೆ ಪಕ್ಕದ ಕ್ಯಾಮ್ರಾ ಇಟ್ಕೋ. ಗೈಸ್ ನಿಮ್ಗೆ ತೋರಿಸಿದ್ದೆಲ್ಲ ಆಯ್ತಲ್ಲ, ನೋಡ್ಕೊಳ್ಳಿ ಇನ್ನೊಂದು ಲಾಸ್ಟ್ ಟೈಮು. ಫುಲ್ಲು ಮುಗ್ದ ಇದೆ, ಇವಾಗ ಹೋಯ್ತಾ ಇದೀವಿ ರಿಟರ್ನ್ ಬ್ಯಾಕ್. ನಾವೆಲ್ಲಿ ಚಿರತೆನೋ ಸಿಂಹನ ಐತೆ ಅನ್ಕೊಬಿಟ್ಟಿದ್ದೋ. ಇಡನ್ ಪ್ಲೇಸ್ ಇದು, ಯಾರು ಗೊತ್ತು. ಹುಷಾರಾಗಿ ಬನ್ನಿ ನೋಡ್ಕೊಂಡು. ಮಧ್ಯದಲ್ಲಿ ಸಿಂಹನ ಹುಲಿನ ಸಿಕ್ಕಾಕೊಂಡ್ರೆ ನೀವು, ನಮ್ಗೆ ಗೊತ್ತಿಲ್ಲ ಅದಕ್ಕೆಲ್ಲ. 10 minutes later. 300 ಸ್ಟೆಪ್ಸ್ ಹತ್ಬಿಟ್ಟೆ ಸುಸ್ತಾಗೋಗಿದ್ದೀನಿ. ಗೈಸ್ ಇಡನ್ ಪ್ಲೇಸ್ ನೋಡ್ಕೊಂಡು ನಡೀರಿ ಎಂದು ನಮ್ ಸೂರ್ಯ ಹತ್ತ ಅಭ್ಯಾಸ ಇದೆ ಅದು ತರ. ನಮ್ ಸೂರ್ಯನೇ ಗೈಸ್. ಓಂ ಅಂದ. ಎಷ್ಟಪ್ಪ ಹತ್ತದು? 300ಕ್ಕೆ ಹಿಂಗೆ ಇನ್ನೂ 9 ಎಷ್ಟದ? ಇನ್ನೂ 700 ಅದೇ ಮಾಡ್ದ ಗೈಸ್. ಮೌಂಟೇನ್ ಡ್ಯೂ ಕೊಡು ಅಂತ ಅಲ್ಲೇ ಹೇಳ್ದೆ, ಕೊಡ್ದೇನೆ ಮೇಲ್ ಕುಡಿದೆ ಅಂತ ಅಂದ್ಬಿಟ್ಟು ಕೋತಿ ಕೈಲಿ ಕೊಟ್ಬಿಟ್ಟ ಗೈಸ್. ಕೊಡ್ಲಿಲ್ಲ ನನ್ ಪರಿಸ್ಬಿಡ್ತವೆ. ಕೊಟ್ಟೆ ಸ್ವಲ್ಪ ಕುಡ್ಕರಿ ಅಂತ ಕಿತ್ಕನೆ ಹೊಂಟಾಯ್ತು. ಮತ್ತೆ ಸ್ಟಾರ್ಟ್ ಮಾಡೋದ? ನಿಮ್ಮ ಕತೆ ಮೆಟ್ಲು ಜೊತೆ. ಸಬ್ಸ್ಕ್ರೈಬರ್ಸ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ. ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಮಾಡ್ಕಿಲ್ಲ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನೋಡಕ್ಕಿಲ್ಲ. ಇದನ್ನಾರು ಕಂಪ್ಲೀಟ್ ಆಗಿ ನೋಡ್ರಿ ಫ್ರೆಂಡ್ಸ್. ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ನಂದಿ ಹತ್ರ ಬಂದ್ಬಿಟ್ಟು, ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಸ್ಟೆಪ್ಸ್ ಹತ್ತಾನೆ ಫುಲ್ ಸುಸ್ತಾಗ್ಬಿಟ್ಟು ಬರಲ್ಲ ಹೋಗಿ ನೀವು ಅಂತ ಅಂದ್ಬಿಟ್ಟಿದೆ. ಹೆಂಗೋ ಕಷ್ಟಪಟ್ಕ ಬಂದೆ ಕಣಪ್ಪ. ಆಫ್ಟರ್ 4 years ಆಮೇಲೆ ಸ್ಟೆಪ್ಸ್ ಹತ್ಬಿಟ್ಟು 500 ಮೆಟ್ಲಾಗೆ ಒಳ್ಳೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ನಂದೀಶ್ವರ ಹತ್ರ ಬಂದ್ಬಿಟ್ಟು ಒಂದು ಕಬ್ನಲ್ಲಿ ತಗೊಂಡು ಹೇಳಿದ್ದೀನಿ. ಈಗ ಕಬ್ನಲ್ಲಿ ಕುಡಿಬೇಕು. ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಹೋಗಲ್ಲ. ಅವ್ರು ಹೊತ್ಕೊ ಬರಲಿ, ನಾನು ಇಲ್ಲೇ ಕೂತಿರ್ತೀನಿ. ಫ್ರೆಂಡ್ಸ್, ಇಲ್ಲೇನ ಕಬ್ನಲ್ಲಿ ಸಿಕ್ಕಿಲ್ಲ ಅಂದಿದ್ರೆ ನಾನು ಸ್ಟೆಪ್ಸ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಂತೂ ಆಯ್ತಾ ಇರಲಿಲ್ಲ.
ಅವ್ರಿಗೆ ಕಬ್ನೆಲ್ಲ ಕೊಡಿಸ್ಬಿಟ್ಟು ನಾನು ಕಬ್ನಲ್ಲಿ ಕುಡಿತಿದ್ದೀನಿ. ನಾನಂತೂ ಎರಡು ತಗೋ ಕುಡಿದ್ಬಿಟ್ಟೆ, ಯಾಕಂದರೆ ಬೆಳಗ್ಗೆ ಏನೂ ತಿಂದಿರಲಿಲ್ವಲ್ಲ. ಸೊ ಅದಕ್ಕೆ ಬೇಕಾಗಿತ್ತು ನನಗೆ ಇದು. ಯಶವಂತ್ ಇಲ್ಲೋಡು, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಂಗೆ ಹಿಂಗೋ ಮಾಡ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀನಿ. ನಮ್ಮ ಬಾಸ್ ಹತ್ರ ಸ್ವಲ್ಪ ಬೇಡ್ಕೊಂಡು ಸ್ವಲ್ಪ ಎನರ್ಜಿ ಕೊಡಪ್ಪ ಅಂತ ಕೇಳ್ಕೊಂಡು ಮುಂದಕ್ಕೆ ಹೊರಟೆ. ಇವ್ರುಗಳಿಗೋಸ್ಕೊಂಡ್ರೆ ನಾನೇ ಬೇಗ ಹೋಗ್ತಾ ಇದ್ದೀನಿ. ಗಾಯ್ಸ್, ನಾನೇ ಫುಲ್ ಸುಸ್ತಾಯ್ತೈತೆ ಅಂದ್ಬಿಟ್ಟು ಕೂತಿದ್ದೆ. ನಾನೇ ಫಸ್ಟ್ ಬಂದ್ಬಿಟ್ಟೆ, ಇನ್ನವ್ರು ಯಾರೂ ಬಂದೇ ಇಲ್ಲ. ಇನ್ನೂ ಹಿಂದೆ ನಡ್ಕೊಬತ್ತವ್ರೆ. ಅಯ್ಯೋ, ಫುಲ್ ಆಫ್ ಟಯರ್ಡ್. ಗಾಯ್ಸ್, ಅಂತೂ ಇಂತೂ ಬಂದವು. ದೇವಸ್ಥಾನಕ್ಕೆ ಬಂದವು ನೋಡಿ. ಎಸ್, ಹೌದು ಕಣಪ್ಪ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಯಪ್ಪ. ಆರು ನಾನು ಉಪವಾಸ ಮಾಡ್ಕೊಂಡು ಸ್ಟೆಪ್ಸ್ ಹತ್ತಂಗೆ ಆಯಿತು. ಆರು ತಾಯಿ ಮತ್ತು ಹೆವಿ ಆಟ ಆಡಿಸ್ಬಿಟ್ರು ಕಣಪ್ಪ. ನನಗಂತೂ ತಾಯಿ ಕೋಪ ಮಾಡ್ಕೊಬಿಟ್ಟವ್ರೆ, ಕೆಲ್ಸಕ್ಕಾಗ್ಮೇಲೆ ನಾನು ಈ ಕಡೆಗೆ ಬಂದೇ ಇಲ್ಲ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ತಿತ್ತು. ಅದಕ್ಕೋಸ್ಕರ ಒಂದು ಜೋಳ ತಿಂದ್ಬಿಟ್ಟೆ. ದೇವ್ರ ದರ್ಶನ ಎಲ್ಲ ಆಯಿತು. ಈಗ ರಿಟರ್ನ್ ಸ್ಟೆಪ್ಸ್ ಇಳಿಬೇಕು. ಇವಾಗೊಂದು ಸಾಧನೆ ಮಾಡ್ಬೇಕೀಗ ನಾವು, ಕೆಳಗೆ ಇಳ್ಕೊ ಹೋಗೋದು ನೋಡಿ. ಎಲ್ಲ ಕಾಯ್ತಾ ಇದ್ದಾರೆ ಇಳಿಯೋಕ್ಕೆ. ಎಲ್ಲಮ್ಮ ಅಲ್ಲಿ 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 ಮಾತಾಡ್ತವನೆ. ಬನ್ನಿ ಫ್ರೆಂಡ್ಸ್, ಹೋಗೋದ ಬಲ. ಅಲ್ಲ ಕೂಡ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ಲಾ? ನಾವು ನೋಡಿ ನೈಟು ಸ್ಟೆಪ್ಸ್ ಇಳಿತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ನೀವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಬಿಟ್ಬಿಟ್ಟು ಹಾಂ ಹಾಂ ಪ್ರಭು ಒಬ್ನೇ ಹಾಕಿರೋ ಟಾರ್ಚ. ಒಬ್ಬನೇದು ಸಾಕಾಗಿದೆ. ಇದೆ ಲೈಟ್ ಇಲ್ಲೇ. ಇರು ಒಂದು ನಿಮಿಷ. ಹಾ ಗಾಯ್ಸ್ ನೋಡಿ ಎಲ್ಲ ಸರ್ ಆಯ್ತು. ಇದೆಲ್ಲ ನೋಡಿ ಬ್ರೋ, ಬನ್ನಿ ಬ್ರೋ, ಸಾಕು. ಏನು ಸೈಕ್ ಆಗೈತೆ ನೋಡು ಮರೆಯ. ನೋಡಿ ಗಾಯ್ಸ್, ಫುಲ್ಲು ಯಶೋ, ಪ್ರಭು, ಬರ್ರ ವರುಣ. ಹಾಯ್ ಗಾಯ್ಸ್, ಹೇಗಿದೆ ವ್ಯೂ? ನಮ್ಮ ಇನ್ನೊಬ್ರು ಪ್ರಭು ಸಿಕ್ಕವ್ರೆ. ಬೇಗ ಬಂದ್ಬಿಟ್ಟಿದೀವಿ. ಅವಾಗಂತೂ ಆಗ್ಲೇ ಇಲ್ಲ ಗೈಸ್. ಒಳ್ಳೆ ನಾವ್ ಎಲ್ಗೋ ಹೋಯ್ತಾ ಇದೀವಿ ಅನ್ನೋ ಫೀಲ್ ಆಗ್ಬಿಟ್ಟಿತ್ತು ನನಗೆ. ಅಷ್ಟು ಖಾಲಿ ಖಾಲಿ ನೋಡಿ, ಈಗ ಇಳಿತಾ ಇದೀವಿ. ಬಸ್ಸಲ್ಲಿ ನೋಡಿ 100 ಸ್ಟೆಪ್ಸ್ ಕಂಪ್ಲೀಟ್ ಆಗೈತೆ ಇಳ್ದು. ಇನ್ನ 700 ಸ್ಟೆಪ್ಸ್ ಇಳಿಬೇಕು. ಎಲೆಕ್ಟ್ರಾನಿಕ್ ಗಾಯ್ಸ್, ಅಂತೂ ಇಂತೂ ಕಂಪ್ಲೀಟೆಡ್. ಫೈನಲಿ ಕಂಪ್ಲೀಟೆಡ್. ರಾತ್ರಿ ಹೊತ್ತು ಮತ್ತೆ ಯಾರು ಬರಕ್ ಹೋಗ್ಬೇಡಿ, ಯಾಕಂದ್ರೆ ಹತ್ತು ಬೇಕಾದ್ರೆ ದೇವ್ರು ಅಷ್ಟೇ ಆಟ ಆಡಿಸ್ತಾರೆ. ಇಳಿಬೇಕಾದ್ರೆ ದೇವ್ರ ದರ್ಶನ ಆಗಿರುತ್ತಲ್ವಾ, ಆರಾಮಾಗಿ ಇಳ್ಕೊ ಬರ್ತೀರಾ. ಬಟ್ ಕತ್ಲೆ ಟೈಮಲ್ಲಿ ಸ್ವಲ್ಪ ಹುಷಾರು, ಯಾರು ಬರಕ್ ಹೋಗ್ಬೇಡಿ. ಹೇಳ್ತಾ ಇದೀನಿ, ಈಗ್ಲೇ ಹೇಳ್ತಾ ಇದೀನಿ, ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಯಾವ್ದೇ ಕಾರಣಕ್ಕೂ ಬರ್ಬೇಡಿ ಗಾಯ್ಸ್. ಹೆವಿ ಡೇಂಜರ್. ಬಂದ್ರೆ 6 ಗಂಟೆ ಒಳಗೆ ಇಳ್ಕೊಂಡು ಹೊಂಟಾಗಿರ್ಬೇಕು. 6 ಗಂಟೆಗೆ ಬಂದ್ಬಿಟ್ಟು ನೀವು. ಫೈನಲ್. ಈಗ ನಾವು ಮನೆಗೆ ಹೋಗೋದೇ ಬಾಕಿ. ಕಾಲೆಲ್ಲ ಫುಲ್ ಗಡ 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 ಅಂತ ನಡುಕ್ತಿದೆ. ನಾಳೆ ಕೆಲ್ಸ ಅದ್ ಹೆಂಗ್ ಮಾಡ್ತೀನೋ ನಂಗೆ ಡೌಟು. ಅಲ್ಲಿ ಹೆಂಗ್ ನಡುಕ್ತೈತೆ? ಅಯ್ಯೋ, ನನ್ ಕಾಲು ನಡುಕ್ತೈತೆ ಗುರು. ಇಲ್ಲಿ ಕಾಲೆಲ್ಲ ಫುಲ್ ನಡುಕ್ತೈತೆ. ಗಾಯ್ಸ್, ವೈಬ್ರೇಟ್. ಏನೇ ಇದು, ಇವನು ಕಾಲುಗಳು ತಕತೆಯಿಂದ ಭರತನಾಟ್ಯ ಆಡ್ತಾ ಇದ್ದೇನೆ. ವೈಬ್ರೇಟ್. ನಡೀರ 2000 ಅಂದ್ರೆ ಅಯ್ಯಪ್ಪ, ನಾನ್ ಬಂದಿದ್ದು 1000 ಹತ್ತೋದು, 1000 ಇಳಿಯೋದು. ಇವ್ರನ್ನ ನಂಬ್ಕೊಂಡು ಅರ್ಧ ಕೆಲ್ಸ ಬಿಟ್ಟು ಬಂದಿದ್ಕೆ ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿತ್ತು. ಒಳ್ಳೆ ಪೇನ್. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹಂಗೆ ನಾಳೆ ಕೆಲಸ ಮಾಡೋದೇ ಹುಷಾರ್ ತಪ್ತೀನಿ ಅನ್ಸ್ಬಿಡ್ತದೆ. ಐಸ್ ನೋಡಿ ಇವ್ರ ಕತೆಯ. ಪಾಪ ಕಾಲ್ ಹೋಯ್ತೈತೆ ಅಂದ್ಬಿಟ್ಟು ಫ್ರೆಂಡ್ಶಿಪ್. ಗೈಸ್, ಬರೀ ಕ್ಯಾಮ್ರಾ ಐತಾನೆ ಅಂತ ಮಾತ್ರ ಅಷ್ಟೇ. ಏನಂದೆ ಗೈಸ್, ಬರೀ ಕ್ಯಾಮ್ರಾ ಐತಾನೆ ಅಂತ ಮಾತ್ರ ಅಷ್ಟೇ. ನಾಯಿ ಸಪೋರ್ಟ್ ಮಾಡ್ತಿಲ್ಲ. ಇನ್ ಎತ್ಕೊಂಡಿದ್ ನೋಡ್ಬಿಟ್ಟು ಯಾರೇ ಎತ್ಕೊಯ್ತಾರೆ ನಾಯಿ ಅಟ್ಯಾಕ್ ಹೋಗ್ಬಿಡ್ತಾವ. ಬಸ್ಗೆ ಹೋಗೋದ ಟ್ರೈನ್ಗೆ ಹೋಗೋದ ಅಂತ ಈಗ ಯೋಚನೆ ಮಾಡ್ತಾ ಇದೀವಿ. ನನ್ ಪ್ರಕಾರ ಬಸ್ಗೆ ಹೋದೆ ಬೆಟರು. ಟ್ರೈನ್ ಇರೋದು 9:50ಕ್ಕೆ 9:50ಕ್ಕೆ ಮಂಡಿಗೆ ಹೋಗೋಷ್ಟಲ್ಲಿ ಆಗಿರ್ತದೆ ಒಂದ್ 10:45 11 ಗಂಟೆ. ಸೊ ಬಸ್ಸೇ ಬೆಟರ್. ನೋಡಿ ಎಲ್ಲ ವೇಟ್ ಮಾಡ್ತಾವ್ರೆ. ಬಸ್ ಸ್ಟ್ಯಾಂಡ್ ಬಂದಾಯ್ತು. ಬ್ಯಾಕ್ ಟು ಹೋಮ್.
ಫ್ರೆಂಡ್ಸ್ ಮಂಡಿಗೆ ಬಂದಿದ್ದಾಯ್ತು, ಫುಲ್ ಸುಸ್ತಾಗ್ಬಿಟ್ಟಿದೀನಿ. ಈಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದೆ. ಓಕೆ ಫ್ರೆಂಡ್ಸ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ವಿಡಿಯೋ ಎಷ್ಟಾಗಿತ್ತು ಅಂದರೆ ಕಮೆಂಟ್ ಮಾಡಿ.